ದಾನ ನಮ್ಮ ಸಂಸ್ಕೃತಿಯ ಅತ್ಯಂತ ಶ್ರೇಷ್ಠ ಆಚರಣೆ. ಹಣೆಬರಹವನ್ನು ಬದಲಾಯಿಸುವ ಶಕ್ತಿ ದಾನಕ್ಕೆ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ದಾನ ಮಾಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಅದು ಪುಣ್ಯವಲ್ಲ, ಪಾಪವಾಗಬಹುದು. ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಅಹಂಕಾರದಿಂದ ದಾನ ಮಾಡುವುದು, ತೋರಿಕೆಯ ದಾನ, ಮೋಸದಿಂದ ಬಂದ ಹಣದಿಂದ ದಾನ, ದುಷ್ಟ ವ್ಯಕ್ತಿಗೆ ದಾನ, ಅರ್ಥವಿಲ್ಲದ ದಾನ, ಉಪಹಾಸ ಮಾಡುವ ರೀತಿಯಲ್ಲಿ ದಾನ, ದುಃಖದಿಂದ ಅಥವಾ ಹತಾಶೆಯಿಂದ ದಾನ, ಬೇಡದವರಿಗೆ ದಾನ, ಕಾಲ ಪರಿಸ್ಥಿತಿ ತಿಳಿಯದೆ ದಾನ, ಪಾಪ ಕಾರ್ಯಗಳಿಗೆ ದಾನ, ಭಾವವಿಲ್ಲದೆ ದಾನ, ದೇವರಿಗೆ ಶ್ರದ್ಧೆಯಿಲ್ಲದೆ ದಾನ, ಇತರರನ್ನು ಮೆಚ್ಚಿಸಲು ದಾನ, ಮುನ್ನಡೆವ ಪ್ರಚಾರಕ್ಕಾಗಿ ದಾನ, ಬಲವಂತದಿಂದ ದಾನ, ಆಸ್ಥೆ ಇಲ್ಲದೆ ದಾನ, ದಾನದಿಂದ ಮರಳಿ ಏನಾದರೂ ನಿರೀಕ್ಷಿಸುವುದು, ತೊಂದರೆಯ ಮುಖದಿಂದ ದಾನ, ಪುಣ್ಯದ ಹೆಸರಿನಲ್ಲಿ ತಪ್ಪು ಮಾರ್ಗದಲ್ಲಿ ದಾನ, ಎಳೆಯ ಮಕ್ಕಳಿಗೆ ಮದ್ಯ ಸಿಗರೆಟ್ ಕೊಡುವುದಂತಹ ದಾನ, ಒಬ್ಬರ ಮುಖದಲ್ಲಿ ಇತರರನ್ನು ಅವಮಾನಿಸುವ ರೀತಿಯ ದಾನ, ಕಲೆಯಿಲ್ಲದೆ ದಾನ ಮಾಡುವ ಮಾನ್ಯತೆ, ಲಾಭಕ್ಕಾಗಿ ದಾನ, ದೇವಾಲಯಗಳಲ್ಲಿ ಕೇವಲ ಹೆಸರು ಬೋರ್ಡ್ಗಾಗಿ ದಾನ, ಅನ್ನದಾನದಲ್ಲಿ ಶುದ್ಧತೆ ಇಲ್ಲದ ಆಹಾರ, ದಾನದ ಭಾವನೆಗೆ ವಿರೋಧವಾಗಿ ವರ್ತಿಸುವುದು, ದಾನ ಮಾಡಿ ತಕ್ಷಣ ಬೆಲೆ ನಿರೀಕ್ಷಿಸುವುದು, ಪಾಪ ಕಾರ್ಯ ಮಾಡುವ ವ್ಯಕ್ತಿಗೆ ಹಣ ನೀಡುವುದು, ಅನ್ನವಿಲ್ಲದವನು ಹಸಿವಿನಿಂದಿರುವಾಗ ಉಡುಪು ನೀಡುವುದು, ಪರಿಮಿತಿಯನ್ನು ಮೀರಿ ಮನೆಯವರ ಅನ್ವಯವಿಲ್ಲದೆ ದಾನ, ನಿರ್ಲಕ್ಷ್ಯದಿಂದ ಮಾಡಿದ ದಾನ, ಅನಿವಾರ್ಯವಾಗಿ ಮಾಡಲಾಗದ ದಾನ, ಪುಣ್ಯ ಲೆಕ್ಕಾಚಾರ ಮಾಡುವ ದಾನ, ಪ್ರತಿಷ್ಠೆಗಾಗಿ ದಾನ, ಯೋಗ್ಯತೆ ಇಲ್ಲದ ಸಂಸ್ಥೆಗಳಿಗೆ ದಾನ, ತಾನೇ ಬೇಕಾದವನು ಇರುವುದರಲ್ಲಿ ಬೇರೆಯವರಿಗೆ ನೀಡುವುದು, ಹೆಸರನ್ನು ಜಾಹೀರಾತಾಗಿ ಬಳಸುವ ದಾನ, ದುಡಿದು ತಿನ್ನುವವನು ಯಾಚಕನಂತೆ ಮಾಡುವ ದಾನ, ಅಪ್ಪಣೆ ಇಲ್ಲದೆ ಕುಟುಂಬದ ಹಣದಿಂದ ದಾನ, ಅಶುದ್ಧ ಮನಸ್ಸಿನಿಂದ ದಾನ, ವ್ಯಕ್ತಿಗತ ವ್ಯವಹಾರದ ಪರಿಣಾಮವಾಗಿ ಕೋಪದಿಂದ ದಾನ, ಅಭಿಮಾನಿಗಳಿಂದ ಪ್ರಭಾವಿತವಾಗಿ ದಾನ, ಊಹಾಪೋಹದ ಆಧಾರದ ಮೇಲೆ ದಾನ, ಹಳೆಯ ಅಥವಾ ಉಪಯೋಗಿಸಲಾಗದ ವಸ್ತುಗಳನ್ನು ದಾನ, ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ದಾನ ಆಯ್ಕೆ, ನಿರೀಕ್ಷೆಗಳ ಬೇಡಿಕೆಯಂತೆ ದಾನ, ಮತ್ತೊಬ್ಬರ ಒತ್ತಡಕ್ಕೆ ಒಳಗಾಗಿ ದಾನ, ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳಲು ದಾನ, ಸಾಲ ಮಾಡಿಕೊಂಡು ದಾನ, ತನ್ನ ಕುಟುಂಬದ ಮೂಲಭೂತ ಅಗತ್ಯಗಳನ್ನು ತ್ಯಜಿಸಿ ದಾನ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.